ಹಾಯ್, ನಾನಿಲ್ಲಿ ಸಿಂಪಲ್ ಆಗಿ ಉಪ್ಪಿಟ್ಟಿನ ರವೆನಲ್ಲಿ ಹೇಗೆ ಕೇಸರಿ ಬಾತ್ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ತುಪ್ಪ ಹಾಕ್ಕೊಂಡು ಅದರಲ್ಲಿ ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡಿಕೊಂಡು ನಂತರ 1 ಕಪ್ ರವೆನ ಹುರ್ಕೋತಾ ಇದ್ದೀನಿ. 1 ಕಪ್ ರವೆಗೆ 1 ಕಪ್ ಸಕ್ಕರೆನ ಹಾಕ್ಕೊಂಡು ನಂತರ ಕೇಸರಿ ಕಲರ್ಗೆ ನಾನಿಲ್ಲಿ ಕೇಸರಿ ದಳಗಳನ್ನ ಯೂಸ್ ಮಾಡಿ ಕೇಸರಿ ವಾಟರ್ನ ಹಾಕ್ಕೊತಾ ಇದ್ದೀನಿ. ನೀರನ್ನು ಕಾಯಿಸೋದಕ್ಕೆ ಇಟ್ಟಿದೆ. ಸೊ ನಾನೇನು ನೀರು ಕಾಯಿಸಿಟ್ಟಿದ್ದೆ ಅದನ್ನು ಈ ಕೇಸರಿ ಮತ್ತು ಸಕ್ಕರೆ ಮಿಶ್ರಣಕ್ಕೆ ಹಾಕೋತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ತಣ್ಣೀರನ್ನು ಯೂಸ್ ಮಾಡಬೇಡಿ, ಲಂಪ್ಸ್ ಫಾರ್ಮ್ ಆಗುತ್ತೆ. 1 ಕಪ್ ರವೆಗೆ 3 ರಿಂದ 3.5 ಕಪ್ ನೀರು ಬೇಕಾಗುತ್ತೆ. ಮೀಡಿಯಂ ಫ್ಲೇಮಲ್ಲಿ ಇದು ತಳ ಹಿಡಿದೇ ಇರೋ ಥರ ಸ್ಟಿರ್ ಮಾಡ್ತಾಯಿರಿ. ನೀವಿಲ್ಲಿ ನೋಡ್ಬೋದು ಯಾವುದೇ ರೀತಿ ಲಂಪ್ಸ್ ಫಾರ್ಮ್ ಆಗಿಲ್ಲ. ಲಾಸ್ಟಲ್ಲಿ ಇದಕ್ಕೆ ಏಲಕ್ಕಿ ಪುಡಿನ ಸೇರಿಸ್ಕೊಂಡ್ರೆ ಕೇಸರಿ ಬಾತ್ ರೆಡಿ ಇರುತ್ತೆ. ನೀವು ಬೇಕಿದ್ರೆ ಚಿರೋಟಿ ರವೆ ಕೂಡ ಯೂಸ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.